ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು LL1 ಪಾರ್ಸರ್ ಪ್ರಾಬ್ಲಮ್ ನ ಈಸಿಯಾಗಿ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಬರೀ ಮೂರೇ ಸ್ಟೆಪ್. ಫಸ್ಟ್ ಏನ್ ಮಾಡಬೇಕು, ಫಸ್ಟ್ ನ ಫೈಂಡ್ ಔಟ್ ಮಾಡಬೇಕು, ಫಾಲೋ ನ ಫೈಂಡ್ ಔಟ್ ಮಾಡಬೇಕು, ನೆಕ್ಸ್ಟ್ LL1 ಪಾರ್ಸರ್ ಟೇಬಲ್ ನ ಬರೀಬೇಕು. ಫಸ್ಟ್ ಏನ್ ಮಾಡಿದರೆ ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಕ್ವಶನ್ ಅನ್ನ ನೋಡಿ, ಈ ತರ ಬಾರ್ ಏನಾದ್ರೂ ಇದ್ರೆ ಅಂದ್ರೆ ಎರಡನ್ನ ಸಪರೇಟ್ ಮಾಡ್ತಾ ಇದ್ರೆ ಸೊ ಅದೇನಾಗಿರುತ್ತೆ, ಎಸ್ ಇಂದ ಒಂದು ಪ್ರೊಜೆಕ್ಷನ್ ಇದು, ಇನ್ನೊಂದು ಪ್ರೊಜೆಕ್ಷನ್ ಸ್ಮಾಲ್ ಎ, ಈ ರೀತಿ ಇವೆರಡನ್ನು ಸೇರಿಸಿ ಒಂದೇ ಪ್ರೊಜೆಕ್ಟ್ ಮಾಡ್ತಿರೋದ್ರಿಂದ ಸೊ ಒಂದೇ ರೀತಿ ಬರ್ದಿರ್ತಾರೆ. ಸೊ ಅದನ್ನ ಎರಡು ಪ್ರೊಜೆಕ್ಷನ್ ಗಳ ರೀತಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಮೊದಲಿಗೆ ಫಸ್ಟ್ ನ ಬರೀಬೇಕು. ಸೊ ಫಸ್ಟ್ ನ ಹೇಗೆ ಬರೆಯೋದು, ಯಾವುದೇ ಒಂದು ಕ್ವಶನ್ ಅನ್ನ ಫಸ್ಟ್ ಹೇಗೆ ಬರೆಯೋದು, ಕೆಳಗಡೆಯಿಂದ ಮೇಲ್ಗಡೆಗೆ ಹೋಗ್ಬೇಕು. ಸೊ ಇಲ್ಲಿ ಕೆಳಗಡೆಯಿಂದ ಮೇಲ್ಗಡೆ, ಕೆಳಗಡೆ ಇರುವಂತ ಫಸ್ಟ್ ಯಾವುದು, ಎಲ್ ಡ್ಯಾಶ್, ಫಸ್ಟ್ ಆಫ್ ಎಲ್ ಡ್ಯಾಶ್, ಫಸ್ಟ್ ಆಫ್ ಎಲ್ ಡ್ಯಾಶ್ ಇಸ್ ಈಕ್ವಲ್ ಟು, ಸೊ ಮೊದಲನೇ ಪ್ರೊಜೆಕ್ಷನ್ ಇದು, ಎರಡನೇ ಪ್ರೊಜೆಕ್ಷನ್ ಇದು. ಎಲ್ ಡ್ಯಾಶ್ ನ ಮೊದಲನೇ ಪ್ರೊಜೆಕ್ಷನ್ ಅಲ್ಲಿ ಏನಿದೆ, ಎಪ್ಸಲಾನ್ ಇದೆ. ಸೊ ಎಪ್ಸಲಾನ್ ಇದ್ರೆ ಡೈರೆಕ್ಟ್ ಎಪ್ಸಲಾನ್ ಅಂತ ಬರೀಬೇಕು. ನೆಕ್ಸ್ಟ್ ಎರಡನೇ ಪ್ರೊಜೆಕ್ಷನ್ ಅಲ್ಲಿ ಏನಿದೆ, ಕಾಮಾ ಇದೆ ಸ್ಟಾರ್ಟಿಂಗ್ ಅಲ್ಲಿ, ಅಂದ್ರೆ ಫಸ್ಟ್ ಅಲ್ಲಿ ಏನಿದೆ ಕಾಮಾ, ಸೊ ಕಾಮಾ, ಎಪ್ಸಲಾನ್ ಮತ್ತೆ ಕಾಮಾ ಫಸ್ಟ್ ಆಯ್ತು ಎಲ್ ಡ್ಯಾಶ್ ಗೆ. ನೆಕ್ಸ್ಟ್ ಫಸ್ಟ್ ಆಫ್ ಎಲ್, ಫಸ್ಟ್ ಆಫ್ ಎಲ್, ಫಸ್ಟ್ ಆಫ್ ಎಲ್ ಅಲ್ಲಿ ಏನಿದೆ, ಎಸ್ ಇದೆ. ಸೊ ಒಂದೇ ಒಂದು ಪ್ರೊಜೆಕ್ಷನ್ ಅಂತ ಕೊಡ್ತಾ ಇರೋದು ಎಸ್ ಇದೆ. ಯಾವುದು, ಕ್ಯಾಪಿಟಲ್ ಲೆಟರ್. ಸೊ ಕ್ಯಾಪಿಟಲ್ ಲೆಟರ್ ಇದ್ರೆ ಏನ್ ಮಾಡಬೇಕು, ಫಸ್ಟ್ ಆಫ್ ಆ ಕ್ಯಾಪಿಟಲ್ ಲೆಟರ್ ಇನ ಫಸ್ಟ್ ನ ಬರೀಬೇಕು. ಕ್ಯಾಪಿಟಲ್ ಲೆಟರ್ ಇನ ಫಸ್ಟ್ ಯಾವುದು ಅಂದ್ರೆ ಕ್ಯಾಪಿಟಲ್ ಲೆಟರ್ ಎಸ್ ಇನ ಫಸ್ಟ್ ನ ಬರೀಬೇಕು. ಸೊ ನನಗೆ ಇನ್ನು ಕ್ಯಾಪಿಟಲ್ ಲೆಟರ್ ಎಸ್ ಇನ ಫಸ್ಟ್ ಗೊತ್ತಿಲ್ಲ. ಸೊ ಫಸ್ಟ್ ಏನ್ ಮಾಡ್ಕೊಂತೀನಿ, ಕ್ಯಾಪಿಟಲ್ ಲೆಟರ್ ಎಸ್ ಇನ ಫಸ್ಟ್ ನ ಫೈಂಡ್ ಔಟ್ ಮಾಡ್ಕೊಂತೀನಿ. ಫಸ್ಟ್ ಆಫ್ ಕ್ಯಾಪಿಟಲ್ ಲೆಟರ್ ಎಸ್, ಕ್ಯಾಪಿಟಲ್ ಲೆಟರ್ ಎಸ್ ಯಾವ್ಯಾವ್ದನ್ನು ಪ್ರೊಜೆಕ್ಟ್ ಮಾಡ್ತಾ ಇದೆ, ಒಂದು ಎರಡು ಪ್ರೊಜೆಕ್ಷನ್ ಅನ್ನ ಮಾಡ್ತಾ ಇದೆ. ಸೊ ಎಸ್ ಇನ ಮೊದಲನೇ ಪ್ರೊಜೆಕ್ಷನ್ ಇನ ಫಸ್ಟ್ ಏನು, ಓಪನ್ ಬ್ರಾಕೆಟ್. ನೆಕ್ಸ್ಟ್ ಎರಡನೇ ಪ್ರೊಜೆಕ್ಷನ್ ಇನ ಫಸ್ಟ್ ಏನು, ಸ್ಮಾಲ್ ಎ, ಕಾಮ ಅಂತ ಇಟ್ಟಿರ್ತೀನಿ ಅಷ್ಟೇ, ಅಂದ್ರೆ ಎರಡು ಸಲ ಗೊತ್ತಾಗುತ್ತಲ್ಲ. ಓಪನ್ ಬ್ರಾಕೆಟ್ ಮತ್ತೆ ಎ ಏನಾಗಿರುತ್ತೆ, ಫಸ್ಟ್ ಆಫ್ ಎಸ್. ಇಲ್ಲೇ ಏನ್ ಬರೀಬೇಕು, ಫಸ್ಟ್ ಆಫ್ ಎಸ್ ಬರೀಬೇಕಿತ್ತಲ್ವಾ. ಸೊ ಫಸ್ಟ್ ಆಫ್ ಎಸ್ ಏನು, ಓಪನ್ ಬ್ರಾಕೆಟ್ ಎ, ಮತ್ತೆ ಇನ್ನೇನಾದ್ರೂ ಇದೆಯಾ, ಅದರ ಪಕ್ಕದಲ್ಲಿ ಏನಿದೆ, ಎಲ್ ಡ್ಯಾಶ್ ಇದೆ. ಸೊ ಎಲ್ ಡ್ಯಾಶ್ ಇದ್ರೆ ಏನ್ ಮಾಡ್ಬೇಕು ನಾವು, ಎಲ್ ಡ್ಯಾಶ್ ಇದ್ದಾಗ ಇದರ ಹಿಂದ್ಗಡೆ ಇರುವಂತದ್ದು ಯಾವುದು, ಎಸ್. ಸೊ ಎಸ್ ಗೆ ಏನಾದ್ರೂ ಎಪ್ಸಲಾನ್ ಇದೆಯಾ, ಎಸ್ ಗೆ ಎಪ್ಸಲಾನ್ ಇಲ್ಲ. ಎಪ್ಸಲಾನ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಎಪ್ಸಲಾನ್ ಇದ್ದಿದ್ರೆ ಏನ್ ಮಾಡ್ತಾ ಇದ್ದು, ಎಸ್ ಜಾಗನ ಕಾಟ್ ಮಾಡ್ಬಿಟ್ಟು ಎಪ್ಸಲಾನ್ ನ ಇಟ್ಟು ನೆಕ್ಸ್ಟ್ ನ ಫಸ್ಟ್ ನ ಬರಿಬೇಕಿತ್ತು. ಆದ್ರೆ ಇಲ್ಲಿ ಎಪ್ಸಲಾನ್ ಇಲ್ಲ, ಫಸ್ಟ್ ಆಫ್ ಎಸ್ ಅಲ್ಲಿ ಎಪ್ಸಲಾನ್ ಇಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಇವಾಗ ಏನಾಯ್ತು, ಫಸ್ಟ್ ನ ಕಂಡಿಡ್ದಾಯ್ತು. ನೆಕ್ಸ್ಟ್ ಫಾಲೋ ನ ಕಂಡಿಡಿಬೇಕು. ಫಾಲೋ ಕಂಡಿಡ್ಬೇಕಾದ್ರೆ ಏನ್ ಮಾಡ್ಬೇಕು, ಮೇಲ್ಗಡೆಯಿಂದ ಕೆಳಗಡೆ ಬರಬೇಕು. ಸೊ ಮೇಲ್ಗಡೆಯಿಂದ ಕೆಳಗಡೆ ಬರಬೇಕು. ಮತ್ತೆ ರೈಟ್ ಹ್ಯಾಂಡ್ ಸೈಡ್ ನ ಮಾತ್ರ ನೋಡ್ಬೇಕು, ರೈಟ್ ಹ್ಯಾಂಡ್ ಸೈಡ್ ನ ಮಾತ್ರ ನೋಡ್ಬೇಕು, ಮೇಲ್ಗಡೆಯಿಂದ ಕೆಳಗಡೆ ಬರಬೇಕು. ಮೊದಲನೇದು ಯಾವುದು, ಎಸ್. ಫಾಲೋ ಆಫ್ ಎಸ್ ಏನಾಗುತ್ತೆ, ಮೊದಲನೇ ಲೆಟರ್ ಏನಿರುತ್ತೆ, ಕ್ಯಾಪಿಟಲ್ ಲೆಟರ್ ಮೊದಲನೇ ಪ್ರೊಜೆಕ್ಷನ್, ಅದಕ್ಕೆ ಯಾವಾಗ್ತಿದ್ರು ಸ್ಟಾರ್ಟಿಂಗ್ ಯಾವುದು, ಫಾಲೋ ಡಾಲರ್ ಇದ್ದೇ ಇರುತ್ತೆ. ಡಾಲರ್ ಫಾಲೋ ಜಾಗದಲ್ಲಿ ಇದ್ದೇ ಇರುತ್ತೆ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಸ್ ಎಲ್ಲೆಲ್ಲಿದೆ, ಈ ಜಾಗದಲ್ಲಿ ಎಸ್ ಇದೆ. ನೆಕ್ಸ್ಟ್ ಇನ್ನೆಲ್ಲಿದೆ, ಇಲ್ಲಿದೆ. ಸೊ ಇವಾಗ ಏನ್ ಮಾಡ್ಬೇಕು, ಮೊದಲು ಇದನ್ನು ತಗೊಳ್ಳೋಣ. ಫಾಲೋ ಆಫ್ ಎಸ್ ಏನಿದೆ, ಅದರ ಪಕ್ಕದಲ್ಲಿ ಇರುವಂತದ್ದು ಎಲ್ ಡ್ಯಾಶ್. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪಕ್ಕದಲ್ಲಿ ಕ್ಯಾಪಿಟಲ್ ಲೆಟರ್ ಇರೋದ್ರಿಂದ ಏನ್ ಮಾಡ್ತೀನಿ, ಯೂನಿಯನ್ ಫಸ್ಟ್ ಆಫ್ ಎಲ್ ಡ್ಯಾಶ್ ಅಂತ ಬರಿತೀವಿ. ಸೊ ಡಾಲರ್ ಆಲ್ರೆಡಿ ಇತ್ತು. ಫಸ್ಟ್ ಆಫ್ ಎಲ್ ಡ್ಯಾಶ್ ಏನು, ಫಸ್ಟ್ ಆಫ್ ಎಲ್ ಡ್ಯಾಶ್ ಎಪ್ಸಲಾನ್ ಮತ್ತೆ ಕಾಮ, ಎಪ್ಸಲಾನ್ ಮತ್ತೆ ಕಾಮ ಆಗಿತ್ತು. ನೆಕ್ಸ್ಟ್ ಎಪ್ಸಲಾನ್ ಇಲ್ಲಿ ಇದೆ. ಸೊ ಎಪ್ಸಲಾನ್ ಇದ್ದಾಗ ಏನ್ ಮಾಡಬೇಕು, ಎಪ್ಸಲಾನ್ ನ ಬರಿಬಾರ್ದು. ನೆಕ್ಸ್ಟ್ ಯಾವ್ದು ಕಂಡಿಬೇಕು, ಎಲ್ ಇಂದ ಕಂಡಿಡಿಬೇಕು. ಸೊ ಫಸ್ಟ್ ಆಫ್ ಎಲ್, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ ಎಲ್ಲೆಲ್ಲಿದೆ ನೋಡಿ. ಸೊ ಎಲ್ಲೆಲ್ಲಿದೆ, ಇಲ್ಲಿ ಒಂದು ಎಲ್ಲಿದೆ, ನೆಕ್ಸ್ಟ್ ಇಲ್ಲೊಂದು ಎಲ್ಲಿದೆ. ಸೊ ಇದರ ಜಸ್ಟ್ ಪಕ್ಕದಲ್ಲಿ ಇರುವಂತದ್ದೇನು, ಕ್ಲೋಸ್ಡ್ ಬ್ರೇಸಿಸ್. ನೆಕ್ಸ್ಟ್ ಇಲ್ಲೇನಿದೆ, ಎಲ್ಲಿದೆ. ಸೊ ಎಲ್ಲಿನ ಪಕ್ಕದಲ್ಲಿ ಏನೂ ಇಲ್ಲ. ಸೊ ಏನಾಗುತ್ತೆ, ಇದು ಅದರ ಸೋರ್ಸ್ಗೆ ಪ್ರೊಜೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಸೋರ್ಸ್ಗೆ ಪ್ರೊಜೆಕ್ಟ್ ಆದಾಗ ಏನ್ ಮಾಡಬೇಕು, ಯೂನಿಯನ್ ಫಾಲೋ ಆಫ್ ಎಲ್ ಡ್ಯಾಶ್ ಏನ್ ಮಾಡಬೇಕು, ಸೋರ್ಸಿಗೆ ಬಂದಾಗ ಸೋರ್ಸಿನ ಫಾಲೋವನ್ನು ಬರೀಬೇಕು. ಸೊ ಕ್ಲೋಸ್ಡ್ ಬ್ರೇಸಿಸ್ ಮತ್ತೆ ಫಾಲೋ ಆಫ್ ಎಲ್ ಡ್ಯಾಶ್, ಫಾಲೋ ಆಫ್ ಎಲ್ ಡ್ಯಾಶ್ ನಾವು ಇನ್ನೂ ಕಂಡಿಡ್ದಿಲ್ಲ. ಸೊ ಕಂಡಿಡ್ದು ಅದನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಎಲ್ ಡ್ಯಾಶ್ ಇಸ್ ಈಕ್ವಲ್ ಟು, ಎಲ್ ಡ್ಯಾಶ್ ಕಂಡಿಡಿಬೇಕಲ್ವಾ. ಸೊ ಎಲ್ ಡ್ಯಾಶ್ ಎಲ್ಲೆಲ್ಲಿದೆ ನೋಡ್ತಾ ಹೋಗಿ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ ಡ್ಯಾಶ್ ಎಲ್ಲಿದೆ. ಸೊ
ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ ಡ್ಯಾಶ್ ಎಲ್ಲಿದೆ, ಇಲ್ಲಿದೆ ಎಲ್ ಡ್ಯಾಶ್. ಸೊ ಎಲ್ ಡ್ಯಾಶ್ ಫಾಲೋ ಅಂದ್ರೆ ಅದರ ಪಕ್ಕದಲ್ಲಿ ಏನಾದ್ರೂ ಇದೆಯಾ, ಸೊ ಅದರ ಪಕ್ಕದಲ್ಲಿ ಏನೂ ಇಲ್ಲ, ಸೊ ಏನಾಗುತ್ತೆ ಅದು ಎಲ್ ಗೆ ಪ್ರೊಜೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಎಲ್ ಗೆ ಪ್ರೊಜೆಕ್ಟ್ ಆದಾಗ ಏನಾಗುತ್ತೆ, ಫಾಲೋ ಆಫ್ ಎಲ್, ಫಾಲೋ ಆಫ್ ಎಲ್. ಸೊ ಫಾಲೋ ಆಫ್ ಎಲ್ ಏನಿದೆ ನನಗೆ ಓಪನ್ ಬ್ರೇಸಿಸ್ ಇದೆ. ಸೊ ಓಪನ್ ಬ್ರೇಸಿಸ್ ನ ಇಡ್ತೀನಿ. ನೆಕ್ಸ್ಟ್ ನಾನು ಯೂನಿಯನ್ ಏನ್ ಮಾಡಬೇಕಿತ್ತು, ಫಾಲೋ ಆಫ್ ಎಲ್ ಡ್ಯಾಶ್ ನ ಮಾಡಬೇಕಿತ್ತು. ಸೊ ಎಲ್ ಡ್ಯಾಶ್ಗೂ ಕೂಡ ಓಪನ್ ಕ್ಲೋಸ್ಡ್ ಬ್ರೇಸಿಸ್ ಬರ್ತಿರೋದ್ರಿಂದ ನಾನು ಇದನ್ನ ಹಾಗೆ ಬಿಡ್ತೀನಿ. ಇವಾಗ ಏನಾಯ್ತು, ಪ್ರತಿಯೊಂದಕ್ಕೂ ಫಸ್ಟ್ ಮತ್ತೆ ಫಾಲೋನ ಬರ್ದಾಯ್ತು. ಇವಾಗ ಏನ್ ಮಾಡ್ಬೇಕು ಅಂದ್ರೆ ಸ್ಟೆಪ್ 3 ಅಲ್ಲಿ LL1 ಪಾರ್ಸರ್ ಟೇಬಲ್ ನ ಬರೀಬೇಕು. ಈ ಲೆಫ್ಟ್ ಸೈಡ್ ಅಲ್ಲ ಇದಿಲ್ಲ ಎಲ್ ಎಸ್ ಎಲ್ ಎಲ್ ಡ್ಯಾಶ್, ಅದನ್ನ ಈ ಸೈಡ್ ಬರೀ ಎಸ್ ಎಲ್ ಎಲ್ ಡ್ಯಾಶ್. ನೆಕ್ಸ್ಟ್ ಇನ್ನ ರೈಟ್ ಸೈಡ್ ಅಲ್ಲಿ ಏನೇನು ಸ್ಮಾಲ್ ಲೆಟರ್ಸ್ ಮತ್ತೆ ಎಪ್ಸಿಲಾನ್ ಎಲ್ಲ ಇದೆಯಲ್ಲ ಅದನ್ನ ಬರೀತಾ ಹೋಗಿ. ಏನೇನಿದೆ, ಕ್ಲೋಸ್ಡ್ ಬ್ರೇಸಿಸ್, ಓಪನ್ ಬ್ರೇಸಿಸ್, ಸ್ಮಾಲ್ ಎ ಇದೆ, ಕಾಮ ಇದೆ. ನಾವೇನ್ ಮಾಡ್ಬೇಕು, ಎಪ್ಸಿಲಾನ್ ನ ಬರಿಬಾರ್ದು, ಯಾಕಂದ್ರೆ ಫಾಲೋ ಅಲ್ಲಿ ನಾವು ಎಪ್ಸಿಲಾನ್ ನ ಬರ್ದಿಲ್ಲ, ಏನ್ ಬರ್ದಿದೀವಿ, ಡಾಲರ್ ಬರ್ದಿದೀವಿ. ಸೊ ಡಾಲರ್ ಇಷ್ಟನ್ನ ಬರಿಬೇಕು. ಈಗ ಮೊದಲನೇ ಪ್ರೊಜೆಕ್ಷನ್ ಅನ್ನ ತಗೊಂತಾ ಹೋಗೋಣ. ಮೊದಲನೇ ಪ್ರೊಜೆಕ್ಷನ್ ಏನು, ಎಸ್ ಗಿವ್ಸ್ ಟು ಎಲ್, ಇದು ಒಂದನೇ ಪ್ರೊಜೆಕ್ಷನ್. ಇದು ಎಸ್ ಗಿವ್ಸ್ ಟು ಎ ಎರಡನೇ ಪ್ರೊಜೆಕ್ಷನ್. ಎಸ್ ಎಲ್ ಗಿವ್ಸ್ ಟು ಎಸ್ ಎಲ್ ಡ್ಯಾಶ್ ಮೂರನೇದು. ಇದು ನಾಲ್ಕನೇದು ಎಲ್ ಡ್ಯಾಶ್ ಗಿವ್ ರೈಸ್ ಟು ಎಪ್ಸಿಲಾನ್. ಸೊ ಇದು ಐದನೇದು ಕಾಮ ಎಸ್ ಎಲ್ ಇದು. ಸೊ ಇವಾಗ ಏನ್ ಮಾಡ್ತೀನಿ, ಮೊದಲನೇದು ತಗೊಂತೀನಿ ಎಸ್ ಗಿವ್ಸ್ ಟು ಎಲ್. ಸೊ ಇವಾಗ ಏನ್ ಮಾಡಬೇಕು, ಈ ಆರೋ ಇನ್ನು ಪಕ್ಕದಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸ್ಟಾರ್ಟಿಂಗ್ ಇರುವಂತದ್ದೇನು, ಅದು ಸ್ಟಾರ್ಟಿಂಗ್ ಇರುವಂತದ್ದೇನು ಕ್ಲೋಸ್ಡ್ ಬ್ರೇಸಿಸ್. ಸೊ ಕ್ಲೋಸ್ಡ್ ಬ್ರೇಸಿಸ್ ಜಾಗದಲ್ಲಿ ಇದನ್ನ ಬರೀಬೇಕು, ಎಸ್ ಗಿವ್ಸ್ ಟು ಎಲ್. ಮುಗಿತಷ್ಟೇ. ನೆಕ್ಸ್ಟ್ ಯಾವುದು, ಎಸ್ ಗಿವ್ಸ್ ಟು ಎ. ಎಸ್ ಗಿವ್ಸ್ ಟು ಎ ಏನಿದೆ, ಸ್ಮಾಲ್ ಲೆಟರ್ ಇದೆ, ಸ್ಮಾಲ್ ಲೆಟರ್ ಇದ್ರೆ ಅದ್ರ ಜಾಗಕ್ಕೆ ಬರ್ದ್ಬಿಡಿ, ಏನು ಎಸ್ ಗಿವ್ಸ್ ಟು ಎ. ನೆಕ್ಸ್ಟ್ ಯಾವುದು, ಎಲ್ ಗಿವ್ಸ್ ಟು ಎಸ್ ಎಲ್ ಡ್ಯಾಶ್. ಎಲ್ ಗಿವ್ಸ್ ಟು ಎಸ್ ಎಲ್ ಡ್ಯಾಶ್. ಸೊ ಎಸ್ ಎಲ್ ಡ್ಯಾಶ್ ನ ನೋಡ್ತಾ ಹೋದ್ರೆ ಎಸ್ ಇದೆಯಲ್ಲ ಫಸ್ಟ್, ಇದು ಕ್ಯಾಪಿಟಲ್ ಲೆಟರ್. ಸೊ ಕ್ಯಾಪಿಟಲ್ ಲೆಟರ್ ಇದ್ದಾಗ ಏನ್ ಮಾಡಬೇಕು, ಫಸ್ಟ್ ಆಫ್ ಎಸ್ ನ ನೋಡ್ಬೇಕು. ಫಸ್ಟ್ ಆಫ್ ಎಸ್ ಎಲ್ಲಿದೆ, ಫಸ್ಟ್ ಆಫ್ ಎಸ್ ಇಲ್ಲಿದೆ. ಸೊ ಯಾವ ಜಾಗದಲ್ಲಿ, ಓಪನ್ ಬ್ರೇಸಿಸ್ ಮತ್ತೆ ಸ್ಮಾಲ್ ಎ, ಓಪನ್ ಬ್ರೇಸಿಸ್ ಮತ್ತೆ ಸ್ಮಾಲ್ ಎ ಜಾಗದಲ್ಲಿ ಏನ್ ಬರೀಬೇಕು, ಎಲ್ ಗಿವ್ ರೈಸ್ ಟು ಎಸ್ ಎಲ್ ಡ್ಯಾಶ್, ಎಲ್ ಗಿವ್ ರೈಸ್ ಟು ಎಸ್ ಎಲ್ ಡ್ಯಾಶ್. ಮುಗೀತು. ನೆಕ್ಸ್ಟ್ ಯಾವುದು, ಎಲ್ ಡ್ಯಾಶ್ ಗಿವ್ ರೈಸ್ ಟು ಎಪ್ಸಿಲಾನ್ ಇದೆ, ಎಲ್ ಡ್ಯಾಶ್ ಗಿವ್ ರೈಸ್ ಟು ಎಪ್ಸಿಲಾನ್. ಸೊ ಎಪ್ಸಿಲಾನ್ ಅಂದ್ರೆ ಏನು, ಎಪ್ಸಿಲಾನ್ ಅಲ್ಲಿ ವ್ಯಾಲ್ಯೂ ನಮಗೆ ಯಾವುದು ಇಲ್ಲ, ಎಪ್ಸಿಲಾನ್ ವ್ಯಾಲ್ಯೂ ಇಲ್ಲ ಅಲ್ವಾ. ಸೊ ಏನ್ ಮಾಡಬೇಕು ನಾವು, ಎಪ್ಸಿಲಾನ್ ಇಲ್ಲೆಲ್ಲೂ ಇಲ್ಲ ಅಲ್ವಾ. ಸೊ ಏನ್ ಮಾಡಬೇಕು, ಫಾಲೋ ಆಫ್ ದಿ ಸೋರ್ಸ್ ನ ಬರೀಬೇಕು. ಸೋರ್ಸ್ ಯಾವುದು, ಎಲ್ ಡ್ಯಾಶ್. ಫಾಲೋ ಆಫ್ ಎಲ್ ಡ್ಯಾಶ್ ಎಲ್ಲಿದೆ, ಫಾಲೋ ಆಫ್ ಎಲ್ ಡ್ಯಾಶ್ ಇಲ್ಲಿದೆ. ಎಲ್ ಡ್ಯಾಶ್ ನ ಫಾಲೋ ಏನು, ಕ್ಲೋಸ್ಡ್ ಬ್ರೇಸಿಸ್. ಸೊ ಕ್ಲೋಸ್ಡ್ ಬ್ರೇಸಿಸ್ ಅಲ್ಲಿ ಏನ್ ಬರೀಬೇಕು, ಎಲ್ ಡ್ಯಾಶ್ ಗಿವ್ ರೈಸ್ ಟು ಎಪ್ಸಿಲಾನ್. ನೆಕ್ಸ್ಟ್ ಇನ್ನು ಉಳಿದಿರುವಂತದ್ದೇನು, ಎಲ್ ಡ್ಯಾಶ್ ಗಿವ್ ರೈಸ್ ಟು ಕಾಮ ಎಸ್ ಎಲ್, ಎಲ್ ಡ್ಯಾಶ್ ಗಿವ್ ರೈಸ್ ಟು ಕಾಮ ಎಸ್ ಎಲ್. ಫಸ್ಟ್ ಇರುವಂತದ್ದೇನು, ಕಾಮ. ಸೊ ಕಾಮ ಜಾಗದಲ್ಲಿ ಎಲ್ ಡ್ಯಾಶ್ ಗಿವ್ ರೈಸ್ ಟು ಕಾಮ ಎಸ್ ಎಲ್. ಇಷ್ಟೇ ಸಿಂಪಲ್. ಇವಾಗ ನೋಡಿ, ಪ್ರತಿಯೊಂದು ಕೂಡ ಸಪರೇಟ್ ಬಾಕ್ಸಸ್ ಅಲ್ಲಿ ಇದೆಯಾ, ಪ್ರತಿಯೊಂದು ಪ್ರೊಜೆಕ್ಷನ್ ಕೂಡ ಸಪರೇಟ್ ಬಾಕ್ಸ್ ಅಲ್ಲಿ ಇದೆಯಾ, ಹೌದು. ಸೊ ಸಪರೇಟ್ ಬಾಕ್ಸ್ ಅಲ್ಲಿ ಇದ್ರೆ ಏನಂತ ಬರೀಬೇಕು, ದೇರ್ ಫೋರ್ ಇಟ್ ಈಸ್ ಎ LL1 ಪಾರ್ಸರ್. therefore it is a LL1 ಪಾರ್ಸರ್ ಅಂತ ಬರೀಬೇಕು. ಅದೇ ಏನಾದ್ರೂ ಎರಡು ಪ್ರೊಜೆಕ್ಷನ್ಗಳು ಒಂದೇ ಬಾಕ್ಸ್ ಅಲ್ಲಿ ಇದ್ರೆ ಏನಂತ ಬರೀಬೇಕು, ಇಟ್ ಈಸ್ ನಾಟ್ ಎ LL1 ಪಾರ್ಸರ್. ಬರೀ ಸಪರೇಟ್ ಆಗಿ ಒಂದೊಂದು ಡಿಸ್ಕ್ರೀಟ್ ಆಗಿದ್ರೆ LL1 ಪಾರ್ಸರ್ ಅಂತ ಬರೀಬೇಕು. ಸೊ LL1 ಪಾರ್ಸರ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.